ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ದುನಿಯಾ ವಿಜಯ್, ರಚಿತಾ ರಾಮ್ ನಟನೆಯ ಲ್ಯಾಂಡ್ ಲಾರ್ಡ್ ಚಿತ್ರಕ್ಕೆ ತೆರಿಗೆ ವಿನಾಯಿತಿ ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯ. ದುನಿಯಾ ವಿಜಯ್ ಮತ್ತು ನಟಿ ರಚಿತಾ ರಾಮ್ ನಟಿಸಿರುವಂತಹ ಚಿತ್ರ ಜನವರಿ 23ನೇ ತಾರೀಕು ರಾಜ್ಯದಾದ್ಯಂತ ಚಿತ್ರಮಂದಿರದಲ್ಲಿ ತೆರೆ ಕಂಡಿದೆ. ಎಲ್ಲೆಡೆ ಸಕಾರಾತ್ಮಕ ಪ್ರತಿಕ್ರಿಯೆಗಳು ಸಿಗ್ತಾ ಇದೆ. ಜಡೇಶ್ ಕೆ ಹಂಪಿ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಲ್ಯಾಂಡ್ ಲಾರ್ಡ್ ಚಿತ್ರ ತೆರೆ ಕಂಡಿರುವಂಥದ್ದು. ಚಿತ್ರಕ್ಕೆ ತೆರಿಗೆ ವಿನಾಯಿತಿಯನ್ನ ನೀಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ದುನಿಯಾ ವಿಜಯ್ ಮತ್ತೆ ನಟಿ ರಚಿತಾ ರಾಮ್ ನಟಿಸಿರುವಂತಹ ಚಿತ್ರ ಜನವರಿ 23ನೇ ತಾರೀಕು ಚಿತ್ರಮಂದಿರಗಳಲ್ಲಿ ಲಗ್ಗೆ ಇಟ್ಟಿದ್ದು ಒಳ್ಳೆಯ ಪ್ರದರ್ಶನ ಕಾಣ್ತಾ ಇದೆ. ಸಾಮಾಜಿಕ ಅಸಮಾನತೆ ಹಾಗೆ ಜಾತಿ ಆಧಾರಿತ ಶೋಷಣೀಯ ವಿಷಯ ಆಧಾರಿತ ದುನಿಯಾ ವಿಜಯ್ ನಟನೆಯ ಲ್ಯಾಂಡ್ ಲಾರ್ಡ್ ಚಿತ್ರಕ್ಕೆ ತೆರಿಗೆ ವಿನಾಯಿತಿಯನ್ನ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿ ಸಿದ್ದರಾಮಯ್ಯ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮೌಲ್ಯಯುತ ಸಂದೇಶವನ್ನ ಜನರಿಗೆ ತಲುಪಿಸಿ ಸಾರ್ವತ್ರಿಕ ಅಭಿಪ್ರಾಯವನ್ನ ರೂಪಿಸೋದಕ್ಕೆ ಹಾಗೆ ಸಾಮಾಜಿಕ ಪರಿವರ್ತನೆಯನ್ನ ಸಾಧಿಸೋದಕ್ಕೆ ಸಿನಿಮಾಗಳು ಅತ್ಯಂತ ಪರಿಣಾಮಕಾರಿ ಮಾಧ್ಯಮ ಅನ್ನುವಂಥದ್ದು ನನ್ನ ಭಾವನೆ. ಸಾಮಾಜಿಕ ಕಳಕಳಿಯ ಸಿನಿಮಾವನ್ನ ಮಾಡುವಾಗ ಅಂಥವರ ಜೊತೆಯಲ್ಲಿ ಬೆನ್ನಿಗೆ ನಿಂತು ಬೆನ್ನು ತಟ್ಟುವಂಥದ್ದು ಕೂಡ ಸರ್ಕಾರಕ್ಕೆ ನೈತಿಕ ಹೊಣೆಯಾಗುತ್ತೆ ಅಂತ ಅವರು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲುವಂತಹ ಲ್ಯಾಂಡ್ ಲಾರ್ಡ್ ನಂತಹ ಇನ್ನಷ್ಟು ಚಿತ್ರಗಳು ಮೂಡಿ ಬರೋದಕ್ಕೆ ನಮ್ಮ ಈ ಒಂದು ನಿರ್ಧಾರ ಸ್ಫೂರ್ತಿ ಆಗತ್ತೆ ಅಂತ ಹೇಳಿ ನಂಬಿದ್ದೇನೆ ಅಂತ ಹೇಳಿ ಅವರು ಬರೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಬಹಳಷ್ಟು ವರ್ಷಗಳ ನಂತರ ದುನಿಯಾ ವಿಜಯ್ ನಟನೆಯ ಈ ಒಂದು ಸಿನಿಮಾ ಸಾಕಷ್ಟು ಹೆಸರನ್ನ ಮಾಡ್ತಾ ಇದ್ದು, ವಿಶೇಷ ಕಥೆಯನ್ನ ಆಧರಿಸಿ ಮಾಡಿರುವಂತಹ ಈ ಒಂದು ಚಿತ್ರಕ್ಕೆ ಇದೀಗ ಸರ್ಕಾರದಿಂದ ತೆರಿಗೆ ವಿನಾಯಿತಿ ಸಿಕ್ಕಿರುವಂತದ್ದು ಚಿತ್ರತಂಡಕ್ಕೂ ಕೂಡ ಸಂತಸದ ವಿಚಾರ. ಅದೇ ರೀತಿ ದುನಿಯಾ ವಿಜಯ್ ಅಭಿಮಾನಿಗಳು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಗೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.